ಹಾಲು 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 ವಿಘ್ನೇಶ್ವರ ವಿಘ್ನ ವಿನಾಶಕ ಗುರುರ್ವಿಷ್ಣು गुरुदेव महेश्वरः गुरु साक्षात् परब्रह्म तस्मै श्री गुरुवे नमः संगीत सागरम् भूषणं भक्तराज लिंगपूजा सदानन्दं वन्दे जयकार ಹೊರಹೊಮ್ಮಲಿ ನಾಟ್ಯ ದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ 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 ನಾಟ್ಯ ದೇವಿ ರಸವತ ಹರಿಸಲಿ ಹರಿಸಲಿ ಹರಿಸಲಿ
प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम्
ಲಕ್ಷ್ಮೀ ದೇವಿ, ಬೇಡಿದವ್ರಿಗೆ ಬೇಡಿದ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡೋ ತಾಯಿ ನೀನಮ್ಮ. ನಾನು ಈ ಮನೆ ಸೊಸೆಯಾಗಿ, ಸಿದ್ಧರಾಜನ ಧರ್ಮ ಪತ್ನಿಯಾಗಿ, ಹುಲಿ ಅಂತ ನನ್ನ ಮೈದುನ ಧರ್ಮರಾಜನ ಅತ್ತಿಗೆಯಾಗಿ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ತಾಯಿ, ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಗಂಗಾ, ಗಂಗಾ ಏನ್ ಮಾಡ್ತಾ ಇದ್ದೆ ಕಳ್ಳಿ? ಏನಿಲ್ಲ ಬನ್ನಿ ಸ್ವಾಮಿ, ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳೋರಂತೆ. ಆಯ್ತು ಗಂಗಾ. ದೇವಿ, ಮಹಾಲಕ್ಷ್ಮಿ ದೇವಿ, ನಮ್ಮ ನಾಡಿನಲ್ಲಿ ಅಂದು ಈ ಪುಣ್ಯ ಭೂಮಿಯಲ್ಲಿ ಜಗಜ್ಯೋತಿ ಬಸವಣ್ಣ ಹಲಂಪ್ರಭು ಹಕ್ಕ ಮಹಾದೇವರು ವಚನ ಸಾಹಿತ್ಯ ರಚಿಸಿದಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರ ರಾಣಿ ಕೆತ್ತೂರು ಚೆನ್ನಮ್ಮ, ವನಿಕೆ ಒಬ್ಬರಂತ ವೀರ ಶೂರರ ಹುಟ್ಟಿದ ನಾಡವಿದು. ಇದು ಅಲ್ಲದೆ ಕಲ್ಲಿನಲ್ಲಿ ಕಲೆ ಆಡಿಸಿ ಶಿಲೆಯಲ್ಲಿ ಸಂಗೀತ ನುಡಿಸಿದ ನಾಡವಿದು. ಗಿರಿ ಕಂದರ ಗುಡಿ ಗೋಪುರ ಹೊಂದಿರುವ ಪವಿತ್ರ ನಾಡವಿದು. ಎಂತಹ ಪವಿತ್ರ ನಾಡಿನಲ್ಲಿ ಎಂತೆಂಥ ಕಟುಕರು ಹುಟ್ಟಿದ್ದಾರೆಂದರೆ ಸತ್ಯ, ನ್ಯಾಯ, ನೀತಿ, ಧರ್ಮದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಂಬ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಧರ್ಮದ ನಾಡನ್ನು ಕರ್ಮನಾಡಾಗಿ ಮಾಡಿದ್ದಾರೆ ಇಂದಿನ ಕಟಕರು. ತಾಯಿ, ಇಂತಹ ಕಟುಕರನ್ನು ಹುಟ್ಟಡಗಿಸಲು ನನ್ನ ತಮ್ಮ ಧರ್ಮರಾಜನಂತವನನ್ನು ಕಾಲು ಕೆದರಿ ನಿಲ್ಲುವಂತೆ ಮಾಡಮ್ಮ ತಾಯಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಇದೇನು ಸ್ವಾಮಿ, ನೀವು ಕೂಡ ಈ ನಾಡಿನ ರೈತರಾಗಿ ರೈತರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಈ ನಾಡಿನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಮಾತನಾಡ್ತಿರುವರಲ್ಲ, ಯಾಕೆ ಸ್ವಾಮಿ? ನಂಬಿಕೆ ಇಡಬೇಕು ಹಂಗ, ನಂಬಿಕೆ ಇಡಲೇಬೇಕು. ಜನನಿ ಜನ್ಮ ಎಂಬಂತೆ ಜನ್ಮ ನೀಡಿದ ತಾಯಿರುನ ಅನ್ನ ನೀಡಿದ ಭೂಮಿರನ್ನು ಎಷ್ಟೇ ಜನ್ಮ ಬಂದರೂ ತೀರಿಸಲಾಗದು ಗಂಗಾ, ತೀರಿಸಲಾಗದು ಗಂಗಾ. ನಮ್ಮ ಹೆಮ್ಮೆಯ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಹೋರಾಡಿ ಕಾರ್ಗಿಲ್ ಯುದ್ಧ, ಆಪರೇಷನ್ ಸಿಂಧುದಂತ ಯುದ್ಧಗಳ ಮಾಡಿಲ್ಲವೇ? ಇದು ಅಲ್ಲದೆ ನಮ್ಮ ಭವ್ಯ ಭಾರತ ಹೆಮ್ಮೆಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿ ಅವರು ವರ್ಷದ 365 ದಿನಗಳಲ್ಲಿ ಕೇವಲ ಒಂದೇ ಒಂದು ದಿನ ರಜೆ ಹಾಕದೆ ನಮ್ಮ ನಾಡು ನುಡಿಗಾಗಿ ದುಡಿಯುತ್ತಲ್ಲವೇ? ಅಂದಾಗ ನಾವು ಕೂಡ ನಮ್ಮ ನಾಡಿನ ಬೇಕು ಕ್ಷಣವಾದ ಚಿಂತಿಸಲೇಬೇಕು ಹಂಗ, ಚಿಂತಿಸಲೇಬೇಕು. ನೀವು ಹೇಳೋ ಮಾತು ನಿಜವಿದೆ ಸ್ವಾಮಿ. ಈ ನಾಡಿನ ಶ್ರೀಮಂತರು, ಅಧಿಕಾರಿಗಳು, ರಾಜಕಾರಣಿಗಳು ಈ ನಾಡಿನ ಬಗ್ಗೆ ಸ್ವಲ್ಪವಾದರೂ ಚಿಂತೆ ಮಾಡಿದ್ರಿ ಈ ನಾಡು ಇಷ್ಟೊತ್ತಿಗೆ ರಾಮನ ಬೀಡಾಗುತ್ತಿತ್ತು ಸ್ವಾಮಿ. ಗಂಗಾ ಗಂಗಾ ಗಂಗಾ, ನಂದಿ ಹೋದ ನನ್ನ ಒಡಲಿಗೆ ಮತ್ತಷ್ಟು ಬೆಂಕಿ ಹಚ್ಚಿದ್ಯಾ ಗಂಗಾ? ಹಿಂದಿನ ಶ್ರೀಮಂತರು ಹೇಗಿದ್ದಾರೆ ಗೊತ್ತಾ? ಬಡವನ ಮನೆಯಲ್ಲಿ ಸುಂದರ ಹೆಣ್ಣೊಂದಿದ್ದರೆ ಅವನು ಖೇದಕ್ಕಿಂತಲೂ ಹೆಚ್ಚು ಸಾಲ ಕೊಟ್ಟು ನಂತರ ಅವನ ಬದುಕಿನಲ್ಲಿ ಬಿರುಗಾಳಿ ಬೀಸಿ ಚಿತ್ರ ವಿಚಿತ್ರವಾಗಿ ಮಾಡುತ್ತಿದ್ದಾರೆ ಇಂದಿನ ಶ್ರೀಮಂತರು. ಇನ್ನು ಅಧಿಕಾರಿಗಳು ಹೇಗಿದ್ದಾರೆ ಗೊತ್ತಾ? ಯಾವುದೇ ಒಂದು ಕೆಲಸ ಕೈಗೊಂಡು ಹೋದರೆ ಆ ಕೆಲಸದಲ್ಲಿ ಕಂಡ ಹೆಂಡ ಕೊಟ್ಟಿದವನಿಗೆ ಕೊಟ್ಟು ನಿಜವಾದ ರೈತ ಆಫೀಸ್ನಲ್ಲಿ ಎಳೆದಾಡಿ ಬೇಸತ್ತು ಕೈ ಬಿಡುವಂತೆ ಮಾಡುತ್ತಿದ್ದಾರೆ ಇಂದಿನ ಅಧಿಕಾರಿಗಳು ಗಂಗಾ. ಇನ್ನು ರಾಜಕಾರಣಿಗಳು ಹೇಗಿದ್ದಾರೆ ಗೊತ್ತಾ? ಇಲೆಕ್ಷನ್ ಸಮಯದಲ್ಲಿ ದುಡ್ಡಿನ ಸುರಿಮಳೆ ಸುರಿಸಿ ಸರಾಯಿ ಎಂಬ ಹೊಳೆಯಲ್ಲಿ ಈಜಾಡಿಸಿ ಪವಿತ್ರವಾದ ನಮ್ಮ ಓಟು ಕಿತ್ತುಕೊಂಡು ತನ್ನ ಹೆಸರು ತನಗೆ ಬರೆಯಲು ಬಾರದವನು ಮಂತ್ರಿ ಆಗುತ್ತಿದ್ದಾನೆ ಇಂದಿನ ಕಲಿಯುಗದಲ್ಲಿ. ಅಂದಾಗ ನಮ್ಮ ನಾಡು ರಾಮನ ಬಿಡುವಾಗುವುದು ಗಂಗಾ, ಕನಸಿನ ಮಾತು ಗಂಗಾ, ಕನಸಿನ ಮಾತು. ಹೌದು ಸ್ವಾಮಿ, ನೀವು ಹೇಳೋ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ. ಯಾಕಂದ್ರೆ ಈ ನಾಡಿನಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ದಂಧೆ, ದರೋಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅಂದಮೇಲೆ ಇದಕ್ಕೆಲ್ಲ ಅಂಥವ್ರೇ ಕಾರಣ ಆಗಿರಬಹುದು. ಇರಬಹುದು, ಯಾಕೆ ಹಂಗ ಇದ್ದೇ ಇರುತ್ತಾರೆ. ದಂಗೆ ದರೋಡೆ ಕೋರರು ಗುಂಪು ಕಟ್ಟಿಕೊಂಡು ಮಠ ಮಂದಿರಗಳಲ್ಲಿ ಹಾಡು ಹಗಲೇ ದರೋಡೆ ಮಾಡೋರು ದರೋಡೆ ಕೋರರೆ ಹುಟ್ಟಿದ್ದಾರೆ ಇಂದಿನ ಕಲಿಯುಗದಲ್ಲಿ. ಸಾಕಾಗಂಗ, ಇನ್ನು ನಾಡಿನ ಬಗ್ಗೆ ಹೇಳಲೇ? ಸಾಕು ಸಾಕು, ತುಂಬಾ ಹೊತ್ತಾಯ್ತು. ಮಾತಿನ ಬರದಲ್ಲಿ ಹಾಗೆ ನಿಂತು ಬಿಟ್ರಿ. ಬರೀ ಒಳಗಡೆ ನಿಲ್ಲ ರಾಣಿ, ನನ್ನ ರಾಣಿ, ನಿನ್ನ ಮನೆ ಕೆಲಸದಲ್ಲಿ ನನ್ನ ಮರೆಯಬೇಡ. ಮತ್ತೇನ್ ಬಾ, ಮಾಡಿದ್ರಿ? ಮೆಲ್ಲ ಮೆಲ್ಲನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿನ್ನ ಕಾಲ್ಗೆಜ್ಜೆ ಕುಣಿಸಿ ಹಾಡು ಬಾರಿ ಒಂದು ಹೊಸ ಗೀತೆಯನ್ನ. ಅದನ್ನ ಸ್ವಲ್ಪ ನಕ್ಕೊಂತ ಹೇಳ್ಬಾರ್ದೇ ನೀವು? ನಗನಗತ ಹೇಳಿದ್ರೆ ಹಾಡ್ತೀನಪ್ಪ.
ನಿಮ್ಮ ಆಸೆ ಆಗಲಿ. ಹೌದು ಕಣೆ. ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡೇ ಸಿಹಿ ಮುತ್ತಿನ ಪಾನಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಪ್ರಿಯೆ, ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ. ಸಿಹಿ ಮುತ್ತಿನ ಪಾನಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಪಾನಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಊಗಿಯ ಆವಡಿಯ ಊಗಿಯ ಆವಡಿಯ ನನ್ನ ಬಾಳಿಗೆ I love you, Mama.
ಅಣ್ಣ ಅತ್ತಿಗೆ ಹೇಳು ಧರ್ಮಜ್ಞ ಹೇಳು. ಇದೇನಪ್ಪ ಮೈದುನ, ಕಬಡ್ಡಿ ಆಡಲು ಹೋದ ನೀನು ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದುಕೊಂಡು ಬಂದಿಯಲ್ಲ, ಯಾಕಪ್ಪ? ಅತ್ತಿಗೆ ಅಕ್ಕರೆ ಕೈ ತುತ್ತು ಉಂಡವನು ನಾನು. ಕಬಡ್ಡಿ ಆಟದಲ್ಲಿ 3 ಸಾರಿ 3 ಪಾಯಿಂಟ್ಗಳಂತೆ ಗೆದ್ದು ತಂದಾಗ ನೋಡಿದ ಜನರೆಲ್ಲರೂ ಜೈಕಾರ ಹಾಕಿ ಈ ನಮ್ಮ ರಾಜ್ಯದ ರಾಜ್ಯಪಾಲರ ನೇತೃತ್ವದಲ್ಲಿ ಸೋಲಿಲ್ಲದ ಸರದಾರ ಎಂದು ಬಿರುದು ಕೊಟ್ಟು ಕೈಯಲ್ಲಿ ಕೊಡಲಿ ಕೊಟ್ಟು ಸನ್ಮಾನಿಸಿದ್ದಾರೆ ಅತ್ತಿಗೆಮ್ಮ. ಅಣ್ಣ, ಈ ಖಡ್ಗದ ಅರ್ಥವೇನು? ತಂಗಿ ಗೌರಿ, ಈ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರ ಮಾಡುವವರ ಕತ್ತು ಕತ್ತರಿಸಲಿ ಎಂದು ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಜಾಲ ಬೀಸಿ ಘಾಸಿ ಮಾಡುವ ಹೇಸಿ ಸುಳಿಗಳನ್ನು ಸಂಹರಿಸಲಿ ಎಂದು ಈ ಸಮಾಜದಲ್ಲಿ ನನ್ನದೇ ಅಧಿಕಾರವೆಂದು ಮೆರೆಯುವವರಿಗೆ ಹಿಂಡು ಹುಲಿಗಳ ಗಂಡು ನಾಗು ಎಂದು ಸತ್ಯ ಧರ್ಮದಿಂದ ನಡೆದ ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ನೀನಾಗು ಎಂದು ಇದಲ್ಲದೆ ಈ ಕರ್ಮದ ನಾಡಲಿ ಧರ್ಮದ ಹುಲಿಯಾಗು ಎಂದು ಶ್ರೀ ಶ್ರದ್ಧಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶಾಲ್ ಹೊದಿಸಿ ಸನ್ಮಾನಿಸಿ ಕೈಯಲ್ಲಿ ಕೊಡಲಿ ಕೊಟ್ಟಿದ್ದಾರೆ ಅತ್ತಿಗೆಮ್ಮ. ಆನಂದವಾಯ್ತು ಧರ್ಮ. ಈ ನಿನ್ನ ಧರ್ಮದ ನುಡಿ ಕೇಳಿ. ಹಾಗಂಗ ಒಳಗಡೆ ಸಿಹಿ ಅಡಿಗೆ ರೆಡಿ ಇದೆ ಕಣೆ. ಹಾ ರೀ, ಸಿಹಿ ಅಡಿಗೆ ರೆಡಿ ಮಾಡೀನಿ, ಬರ್ರಿ ಊಟ ಮಾಡೋಣ. ಅತ್ತಿಗೆ, ಊಟ ಆಮೇಲೆ ಇರ್ಲಿ, ಮೊದಲು ನಿನ್ನ ಮಧುರ ಕಂಠದಿಂದ ಹಾಡೊಂದನ್ನ ಕೇಳುವಾಸೆ. ಹೌದು ಅತ್ತಿಗೆಮ್ಮ, ಈ ನಿಮ್ಮ ಮಧುರ ಕಂಠದಿಂದ ಹಾಡೊಂದು ಕೇಳುವ ಆಸೆ. ನಾನೊಬ್ಬಳೇ ಯಾಕೆ ಕಂದ, ಹಾಡೋಣ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ
ಅಡ್ಡಡಮ್ಮ ಅಮ್ಮ ಇವನು ನಮ್ಮದೇ ಇವನು. ಕೋಟಿ ಜನ್ಮವಲ್ಲರಿವನು ಕೋಟಿಗಳು. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ. ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ. ಏನೇ ಬರಲಿ ತನಗೂ ನಗುತ್ತಿ ದಾರಿಗಳು ನಮಗೂ ನಗುತ್ತಿ. ದುಂಕಟ ಮಾತು, ದುಂಕಟ ಮಾಮನು, ದುಂಕಟ ಮಾಮನು, ನಾನು ಒಳಗಡೆ ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಆದಷ್ಟು ಬೇಗ ಊಟಕ್ಕೆ ಬಂದ್ಬಿಡಿ. ಆಮೇಲೆ ತನಗಾಗೈತೆ ಅಂದ್ರೆ ಬಿಸಿ ಮಾಡಿಕೊಡಂಗಿಲ್ಲ. ಈಗ ಹೇಳ್ತೀನಿ ಮತ್ತೆ. ಬಿಸಿ ಮಾಡ್ಲಿಕ್ಕೆ ಹೆಂಗೆ ಕಣೆ? ಬಿಸಿ ಮಾಡ್ತಾನ. ನನ್ನ ತಂಗಿ ಹಿಂಗ ಅಂದ್ರೆ ಹೆಂಗೆ ನೀನು? ನಿಮಗೆ ಹೇಳತ್ತೀನಿ, ತಂಗಿಗೇನು ಹೇಳಿಲ್ಲ. ಬಿಸಿ ಮಾಡ್ತಾ ಇರೋದು ನನಗಲ್ಲ, ನಿನಗೆ ನಿನಗೆ. ಇಲ್ಲ, ಜಗಳ ಹಚ್ಚಬೇಡ, ಸುಮ್ಮನೆ ಇಲ್ರಿ, ಹಂಗೇನಿಲ್ಲ. ಮತ್ತೆ ನಾ ಜಾತ್ರೆಗೆ ಕರ್ಕೊಂಡು ಹೋಗಂಗಿಲ್ಲ ಅವ್ರು. ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ. ರೀ, ಎಲ್ಲ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ. ಒಂದು 10 ರೊಟ್ಟಿ ತಿಂದ ದಪ್ಪರ ಆಗಾಕತ್ತೀರಿ. ಬರ್ರಿ. ಮೊದಲು ನೀ ದಪ್ಪ ಆಗ್ಬೇಕು. ತಂಗಿ ಗೌರಿ, ತಂದೆ ತಾಯಿಗಳಿಲ್ಲದ ನಾವುಗಳು ಅಣ್ಣ ಅತ್ತಿಗೆರ ಆರೈಕೆಯಲ್ಲಿ ರಾಜ ಮಹಾರಾಜರಂತೆ ಬೆಳೆಯಲಿಲ್ಲವೇ? ಹೌದಣ್ಣ, ಹಗಲು ದುಡಿದು ಸದಾ ನಮ್ಮ ಶ್ರೇಯಸ್ಸನ್ನೇ ಬಯಸುವ ಅಣ್ಣ ಅತ್ತಿಗೆಯರು ಸಾಕ್ಷಾತ್ ದೇವರಿದ್ದಂತೆ. ಹಾಗೇನಿಲ್ಲಮ್ಮ ತಂಗಮ್ಮ, ನಿಮ್ಮ ಅಣ್ಣನಾದ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಇದು ಅಲ್ಲದೆ ನೀನು ಮತ್ತು ನಿಮ್ಮ ಅಣ್ಣ ಯಾವಾಗಲೂ ಸುಖವಾಗಿ ನಗು ನಗುತ್ತಾ ಇರಬೇಕು ಅನ್ನೊಂದು ಹಿರಿಯ ಆಸೆ ಅಮ್ಮ, ನನ್ನೊಂದು ಹಿರಿಯ ಆಸೆ. ನನ್ನ ಮುದ್ದು ಅಣ್ಣ. ಅಣ್ಣ, ಈ ನಿನ್ನ ತಂಗಿ ಇನ್ನೂ ಸಂತೋಷವಾಗಿರ್ಬೇಕು ಅಂದ್ರೆ ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ತಂಗಮ್ಮ, ನೀನು ಸಂತೋಷವಾಗಿರ್ತಂದರೆ ಒಂದ್ಯಾಕಮ್ಮ 10 ಮಾತನಾಡಿಸ್ಕೊಡ್ತೇವಮ್ಮ. ಅದೇನು ಕೇಳ್ತೆ ಕೇಳಮ್ಮ. ತಂಗಿ ಗೌರಮ್ಮ, ಯಾಕಮ್ಮ ಈ ನಿನ್ನ ಅಣ್ಣಂದಿರ ಮೇಲೆ ಸಂಶಯವೇ? ಹಾಗೇನಾದರೂ ಇದ್ರೆ ನಮ್ಮ ವಚನ ತೆಗೆದುಕೊಳ್ಳಮ್ಮ. ತಂದೆ ತಾಯಿಯರ ಮೇಲೆ ಪ್ರಮಾಣ ಮಾಡಿ ಹೇಳುವಿರಾ? ತಂದೆ ತಾಯಿಯ ಮೇಲಾಣೆ ಮಾಡಿ ಹೇಳುವೆ. ಅಷ್ಟೇ ಯಾಕಮ್ಮ, ದೈವ ದೇವಿ ಆದ್ರ ಶ್ರೀ ಲಕ್ಷ್ಮೀ ದೇವಿ ಮೇಲೆ ಆಣೆಗಿದೆಯಮ್ಮ. ಏನು ಕೇಳ್ತೆ ಕೇಳಮ್ಮ. ಅಣ್ಣ, ನಾನು ಈ ಊರಿನ ಪ್ರದೀಪ್ ಸಾಹುಕಾರನ ಚಿಕ್ಕಪ್ಪನ ಮಗ ಶಿವರಾಜನನ್ನ ಮನಸಾರಿ ಪ್ರೀತಿಸ್ತಾ ಇರುವೆ. ಅವರು ಕೂಡ ವಿದ್ಯಾವಂತರು, ಗುಣವಂತರು, ಮೇಲಾಗಿ ಶ್ರೀಮಂತರು. ಅವರು ನಾನು ಚಿಕ್ಕಂದಿನಿಂದ ಓದಿದವರು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡವರು. ದಯಮಾಡಿ ನನ್ನ ಮಾತನ್ನ ನಡೆಸ್ಕೊಡ್ರಣ್ಣ. ತಂಗಮ್ಮ, ಎಂತ ಹುತ್ತಿನಲ್ಲಿ ಕೈ ಹಾಕಿದೆ ಅಮ್ಮ ನೀನು, ಎಂತ ಹುತ್ತಿನಲ್ಲಿ ಕೈ ಹಾಕಿದೆ. ತಂಗಿ ತಂಗಿ, ಸಾರ್ಥಕವಾಯಿತಮ್ಮ, ಸಾರ್ಥಕವಾಯಿತು.
ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ನಿನಗೆ ಅಂಗೈ ಅರಗಿನಿಯಂತೆ ತೀರ್ಮಾನ ಮಾಡಿ ನಿನಗೆ ಡಿಗ್ರಿಯವರೆಗೆ ಓದಿಸಿದ್ದಕ್ಕೂ ಸಾರ್ಥಕವಾಯಿತಮ್ಮ. ತಂಗಿ, ನೀನೊಬ್ಬ ಬಡವನ ಕೈ ಹಿಡಿದರೆ ಎಷ್ಟೋ ಸಂತೋಷವಿತ್ತು. ಹೋಗಿ ಹೋಗಿ ಎಂಥವನ ಕೈ ಹಿಡಿದಿದೆಯಮ್ಮ. ಈ ನಮ್ಮ ಮನೆತನಕ್ಕೆ ಕಡು ವೈರಿಯಾದ ಪ್ರದೀಪ್ ಸಾಹುಕಾರನ ಮನೆಯಲ್ಲಿ ಕೈ ಹಾಕಿದೆಯಲ್ಲಮ್ಮ. ಥು, ನಿನಗೆ ತಂಗಿ ಅನ್ನಲೋ ಇಲ್ಲ ರಾಕ್ಷಸ ಅನ್ನಲೋ? ಅಣ್ಣ, ಪ್ರದೀಪ್ ಸಾಹುಕಾರ ನಮಗೆ ವೈರಿ ಇರಬಹುದು, ಆದ್ರೆ ಶಿವರಾಜ ಇಲ್ವಲ್ಲ. ತಂಗ್ಯಮ್ಮ, ನಾಗರಾವ್ ಹಿಡೇ ಬಿಚ್ಚಿ ಹಾಡುವಾಗ ಅದನ್ನು ಎತ್ತಿ ಮುತ್ತಾಡ್ಬೇಕನ್ಸ್ತದವ. ಆದ್ರೆ ಹಾವಿನ ಬಾಯಿ ತುಂಬ ವಿಷ ತುಂಬಿರ್ತದೆವ. ಹಾವಿನ ಬಾಯಲ್ಲಿ ಮಾತ್ರ ವಿಷ ತುಂಬಿದರೆ ಆ ನೀಚ ಶ್ರೀಮಂತರ ಮೈಯೆಲ್ಲ ವಿಷ ತುಂಬಿರ್ತದೆವ, ವಿಷ ತುಂಬಿರ್ತದೆ. ತಿಳಿತೇನವ ನಿನಗ? ಅಣ್ಣ, ನೀನೇನೇ ಅಂದ್ರೂ ಸರಿ, ನಾ ಮಾತ್ರ ನನ್ನ ನಿರ್ಧಾರವನ್ನ ಬದಲಿಸಲಾರೆ. ನೋಡಲ್ಲ, ಕೊಟ್ಟ ಮಾತಿನಂತೆ ನನ್ನ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ನಿಮ್ಮ ತಂಗಿಯ ಶವ ಸಂಸ್ಕಾರ ಮಾಡಬೇಕಾಗುತ್ತೆ. ಎಚ್ಚರ. ತಂಗ್ಯಮ್ಮ, ಬೇಡಮ್ಮ ಬೇಡ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವರು ನಾವಲ್ಲ. ಆ ಕವಿಯ ಕಲ್ಪನೆಯಲ್ಲಿ ನಿನ್ನ ಜೀವನ ಹೇಗೆ ರಚಿಸದೇನನ್ನು ಕಾದು ನೋಡಬೇಕಾಗಿದೆ ಅಮ್ಮ, ಕಾದು ನೋಡಬೇಕು. ಅಣ್ಣ, ನೀವು ಯಾವುದಕ್ಕೂ ಚಿಂತಿಸದಿರಣ್ಣ. ನಾನು ಓದಿದವಳವರು, ಅವರ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ. ಚಿಕ್ಕಂದಿನಿಂದ ನಾವಿಬ್ರು ಕೂಡಿ ಓದಿದವರು. ತಂಗಿ ತಂಗಿ ತಂಗಿ, ನೀನು ಎಷ್ಟೇ ಓದಿದರೂ ಒಂದು ಹೆಣ್ಣಮ್ಮ, ಒಂದು ಹೆಣ್ಣು. ನಿನಗೆ ಡಿಗ್ರಿಯವರೆಗೆ ಓದಿಸಿದ್ದು ನಮ್ದೇ ತಪ್ಪಾಯಿತು. ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ ಎನ್ನುವ ಜ್ಞಾನಿಗಳ ಮಾತು ಸತ್ಯವಾಯಿತಮ್ಮ, ಸತ್ಯವಾಯಿತು. ತಂಗಿ ಗೌರಮ್ಮ, ಹೆಣ್ಣು ರಸಿಕನ ಬಣ್ಣದ ಮಾತಿಗೆ ಬೇಗನೆ ಮರುಳಾಗುತ್ತಾಳಮ್ಮ, ಬೇಗನೆ ಮರುಳಾಗುತ್ತಾಳೆ. ತಂಗ್ಯಮ್ಮ, ನೀನು ಚಿಕ್ಕವಳಿದ್ದಾಗ ನಾನು ಏನೇನು ಕನಸು ಕಟ್ಟಿಕೊಂಡಿದ್ದೆ. ನನ್ನ ತಂಗಿನ ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡಿಸ್ಬೇಕಂತ. ನೀನು ದಿನಾಲು ಶಾಲೆಗೆ ಹೋಗುವಾಗ ನಿನ್ನ ಈ ಹೆಗಲ ಮೇಲೆ ಕುಂದಿರಿಸಿಕೊಂಡು, ತಮ್ಮನ ಈ ಹೆಗಲ ಮೇಲೆ ಕುಂದಿರಿಸಿಕೊಂಡು ಓಡೋಡಿ ಶಾಲೆಗೆ ಹೋಗಿ ಬಿಟ್ಟು ಬರ್ತಿದೆಯಲ್ಲಮ್ಮ. ಈಗ ಅದನ್ನು ಹೇಗೆ ಮರ್ತ್ಯವ, ಹೇಗೆ ಮರ್ತಿ? ಈಗ ನೀಚ ಶ್ರೀಮಂತನ ಕೈ ಹಿಡಿತಿ ಅಂತೀಯಲ್ಲಮ್ಮ ತಂಗಿ. ಇರಲಿ, ಹಣೆಯ ಬರಕ್ಕೆ ಹೊಣೆ ಯಾರಮ್ಮ? ದೈವ ಸಂಕಲ್ಪ ಗೆದ್ದವ್ರು ಯಾರು? ತಂಗ್ಯಮ್ಮ, ಆದ್ರೆ ನಿನಗೊಂದು ಮಾತು ಕೇಳುವೆ, ನಡೆಸ್ಕೊಳ್ತೇನಮ್ಮ. ಅದೇನು ಕೇಳಿಲ್ಲ, ಕೇಳು. ತಂಗ್ಯಮ್ಮ, ಇಷ್ಟಪಟ್ಟ ಮಾಡ್ಕೊಂಡ ಗಂಡ ನಾಳೆ ಗಂಡನ ಮನೆಯಾಗ ನಿನಗ ಕಷ್ಟ ಕೊಟ್ರೆ ಯಾಗಮ್ಮ, ಕಷ್ಟ ಕೊಟ್ರೆ ಯಾಗ? ಹಾಗೆಲ್ಲ ಅಲ್ಲ, ಅವರು ದೇವರಂತವರು. ಅವರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಒಂದು ವೇಳೆ ಅಂತ ಕಷ್ಟವೇನಾದ್ರೂ ಬಂದದ್ದಿಯಾದ್ರೆ ಅಲ್ಲೇ ಬಿದ್ದು ಸಾಯ್ತೀನಿಯೇ ವಿನಃ ತವರಿನ ಕೀರ್ತಿಗೆ ಕಳಂಕ ತರೋದಿಲ್ಲ ಅಣ್ಣ, ತರೋದಿಲ್ಲ. ಇದು ದೇವರಾಣಿಯಾಗಿಯೂ ಸತ್ಯವಣ್ಣ, ಸತ್ಯ. ತಂಗ್ಯಮ್ಮ, ಸಾಕಮ್ಮ ಸಾಕು. ಮುಂದಿನ ವಾರವೇ ನಿಮ್ಮ ಮದುವೆ ಮಾಡುತ್ತೇವೆ. ನಡೆಯಮ್ಮ, ಹೋಗೋಣ ಒಳಗಡೆ.
ಈ ಕಾಳಿಂಗನೆಂದರೆ ಕರಿ ನಾಗರಾವಿದ್ದಂತೆ. ನಾಗರಾವಿಗೆ ಎಷ್ಟು ಹಾಲು ಉಣಿಸಿದ್ರೆ ವಿಷಾಣೆ ಕರೆದು ಹೊರತು ಅಮೃತವಲ್ಲ. ಹಂಗೆ ಈ ಕಾಳಿಂಗನ ಎದುರು ಹಾಕಿಕೊಂಡ್ರೆ ಅಂದೇ ಮುಗಿದವರ ಭೂಮಿಯರಿನ ಮರು ಬೆಳಗ್ಗೆ ಸೂರ್ಯನ ಮುಖಾನೇ ನೋಡಲ್ಲ. ಬ್ರಹ್ಮ ಬ್ರಹ್ಮನೇ ಸೃಷ್ಟಿಸುವಾಗ ಗಂಡು ಹೆಣ್ಣುಗಳ ನಡುವೆ ಸೃಷ್ಟಿಸಿ ಬಿಟ್ಟ ಹೆಣ್ಣಿಗೆ ಸೌಂದರ್ಯ ಇಟ್ಟ. ಗಂಡು ಹೆಣ್ಣುಗಳ ನಡುವೆ ವಿಲನತೆಗೆ ಸ್ವರ್ಗನೇ ಇಟ್ಟ. ಆ ಸ್ವರ್ಗದ ನಾರಿ ಯಾರೆಂದು ಪತ್ತೆ ಹಚ್ಚಲೇಬೇಕು. ಹಲೋ ಕಾಳಿಂಗ. ಹಲೋ ಮಿಸ್ಟರ್ ಶರತ್, ಹೇಗಿದ್ದೀಯ ಕಾಳಿಂಗ? ಶರತ್, ನಾನು ತುಂಬಾ ಚೆನ್ನಾಗಿದ್ದೇನೆ. ನೀನ್ ಹೇಗಿದೆ ಶರತ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಓ ಶರತ್, ನಾನಿನ್ನ ಹೋಗಿ ಬರ್ತೇನೆ. ಬಾಯ್. मेरा दिल
ಭೂಮಿ ಮೇಲೆ ಹಸಿ ಇದ್ದರನೇ ಚಂದ. ಈ ನಾಟಕಕ್ಕೆ ಶರತ್ತಮ್ಮ ಕಳ್ಳಾಕಡೆ ಚಂದ. ನನ್ನ ಬಾಳ ಬೆಳದಿಂಗಳದಲ್ಲಿ ಮಂಗಳ ಗೌರಿಯಾಗಿ ಬರಬೇಕಿದ್ದ ನೀನು ಎಂದು ಶಿವರಾಜನ ಸತಿಯಾಗಿ ಹೋದೆ ಇಲ್ಲ. ನಿನಗೇನು ಗೊತ್ತು ಮುಂದೆ ಶರತ್ನಿಂದ ಬರುವ ಆಪತ್ತು. ಅದೇ ಆಪತ್ತಿನಲ್ಲಿ ನಿನ್ನನ್ನು ಸಿಲುಕಿಸಿ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು ಎಂಬಂತೆ ಮಾಡದಿದ್ದರೆ ನನ್ನ ಹೆಸರು ಸೇಡಿಟ್ಟ ಸರದಾರ ಶರತ್ತನೇ ಅಲ್ಲ. ಅದೇ ಸಾವುಕಾರ, ನಿನ್ನೊಂದಿಗೆ ಸ್ನೇಹ ಬಯಸಿ ಬಂದ ನಾನು ಬಡವರ ರಕ್ತದಿಂದ ಕಟ್ಟಿರುವ ಸರ್ಪ ದರ್ಪದ ಕೋಟೆಯನ್ನು ಬಾನೆತ್ತರ ಹಾರಾಡುವ ಗರುಡನಾಗಿ ಬಂದು ನಿನ್ನ ಸರ್ಪ ದರ್ಪದ ಕೋಟೆಯನ್ನು ಯುದ್ಧ ವಿಶುದ್ಧ ಮಾಡುವುದೇ ನನ್ನ ಗುರಿ. ಇನ್ನು ಈ ಕಥೆಯಲ್ಲಿ ರತಿಯಾಗಿ ಬರುವ ಆ ನಿನ್ನ ತಂಗಿ ಶಶಿರೇಖಾ ಪ್ರೇಮನ ಅಂಬರನ್ನು ಚುಂಬಿಸುವ ಚಂದಿರನಾಗಿ ಬಂದು ಇಂದಿನ ಸಭಾಂಗಣದಂತೆ ನಿನ್ನ ಮನೆಯ ಮುಂದೆ ಅಂತರ ಹಾಕಿಸಿ ನಿನ್ನ ಬಾಯಿಗೆ ಪತಿಯಾಗಿ ನಿನ್ನ ಸರ್ವ ಆಸ್ತಿಗೆಲ್ಲ ಒಡೆಯನಾಗದಿದ್ದರೆ ನನ್ನ ಹೆಸರು ಶರವೇಗದ ಸರ್ದಾರ ಶರತ್ತನೇ ಅಲ್ಲ.